ಇಡೀ ಕನ್ನಡ ಜನರನ್ನೇ ಬೆಚ್ಚಿ ಬೀಳಿಸಿದ ಸೌಜನ್ಯ ಕೇಸ್. ಕನ್ನಡ ಚಿತ್ರಪ್ರಿಯರಿಗೆ ಮತ್ತೊಂದು ಕಂಟೆಂಟ್ ಬೇಸ್ಡ್ ಕಿರುಚಿತ್ರ ಸೌಜನ್ಯ ಎಂಬ ಶೀರ್ಷಿಕೆಯಿಂದ ತಯಾರಾದ ಹೆಣ್ಣು ಮಕ್ಕಳ ಮೇಲೆ ಎಸಗುತ್ತಿರುವ ದೌರ್ಜನ್ಯ, ಕ್ರೌರ್ಯ, ಅತ್ಯಾಚಾರಗಳನ್ನು ಪರಿಗಣಿಸಿ ನಿರ್ದೇಶಕರಾದ ಶಶಿ ಬಸ್ಸೂರ್ ಪ್ರೇಕ್ಷಕರಿಗೆ ಒಳ್ಳೆಯ ಸಂದೇಶ ಕೊಡುವ ನಿಟ್ಟಿನಲ್ಲಿ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಆ ಹುಡುಗಿ ಏನ್ ತಪ್ಪು ಮಾಡಿದ್ಲು ನಿಮ್ಗೆ? ಸರ್, ಹುಡುಗಿ ಏನು ತಪ್ಪು ಮಾಡಿಲ್ಲ ಸರ್. ಅವತ್ತು ಶ್ರೀ ಕೊರಗಜ್ಜ ಮೂವೀಸ್ ಎಂಬ ತಮ್ಮದೇ ಬ್ಯಾನರ್ ಅಡಿಯಲ್ಲಿ ಚಿತ್ರವನ್ನು ನಿರ್ದೇಶಿಸಿದ್ದು ವಿಜಯ್ ಕುಮಾರ್ ಇದಕ್ಕೆ ಬಂಡವಾಳ ಹೂಡಿದ್ದಾರೆ. ಈಗಾಗಲೇ ಸೌಜನ್ಯ ಕಿರುಚಿತ್ರ ಬಿಡುಗಡೆಯಾಗಿದ್ದು ಎಲ್ಲ ಕಡೆ ಅಭಿಮಾನಿಗಳ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿದೆ. ಕಮೆಂಟ್ಸ್ಗಳ ಮೂಲಕ ಇದರ ಮುಂದುವರೆದ ಭಾಗ ಮಾಡಿ, ಇಲ್ಲ ಈ ಸೌಜನ್ಯ ಮೂವಿನ ಕಮರ್ಷಿಯಲ್ ಸಿನಿಮಾ ಮಾಡಿ ಅಂತ ಪ್ರೇಕ್ಷಕರು ನಿರ್ದೇಶಕರಲ್ಲಿ ಕೇಳಿಕೊಳ್ಳುತ್ತಿದ್ದಾರಂತೆ. ನನ್ನ ಮಗಳಿಗೆ ಏನಾಯ್ತಪ್ಪ? ಅಯ್ಯೋ ದೇವ್ರೇ, ಯಾರಪ್ಪ ಈ ಥರ ಮಾಡಿದ್ದಿಲ್ಲ? ಇದಕ್ಕೆಲ್ಲ ನ್ಯಾಯ ಕೇಳೋರು ಯಾರು ಇಲ್ವಾ ಮಗನೇ? ಇದಕ್ಕೆಲ್ಲ ಒಬ್ರು ಇದ್ದಾರಮ್ಮ. ಹಲೋ ಸರ್, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಏನು ಹೇಳಿ? ಎಲ್ಲಾಗಿದೆ ಅತ್ಯಾಚಾರ? ರತ್ನನಗರ. ಯಾವ ಸ್ಟೇಷನ್ನು? ಬ್ಯಾಡ್ರಳ್ಳಿ ಸ್ಟೇಷನ್. ನಾಳೆ ಸ್ಟೇಷನ್ ಹತ್ರ ಬಂದ್ಬಿಡಿ. ಸರಿ ಸರ್. ಚಿತ್ರಕ್ಕೆ ಸುಹಾನ್ ಬೆರಿಯಸ್ ಸಂಗೀತ ನಿರ್ದೇಶನ ಮಾಡಿದ್ದು, ಸಿಂದೇಲ್ ಕುಮಾರ್ ಚಿತ್ರಕ್ಕೆ ಕ್ಯಾಮೆರಾ ಹಿಡಿದಿದ್ದಾರೆ. ದೀಪಕ್ ಕತ್ತರಿ ಹಾಕಿ ಕೈ ಜೋಡಿಸಿದ್ದಾರೆ. ಶಶಿ ಬಸೂರ್ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನದ ಜೊತೆಗೆ ನಾಯಕ ನಟನಾಗಿ ನಟಿಸಿದ್ದಾರೆ ಮತ್ತು ಚಿತ್ರದಲ್ಲಿ ಪದ್ಮಾ, ಸೂರ್ಯ, ತೇಜ, ಸುರೇಶ್, ರೇಸೋ, ಸತ್ಯಕೃಷ್ಣ, ವೇಣು ನರಸಂದ್ರ, ಮಂಜು ಎಂ ದೊಡ್ಮನಿ ಮತ್ತು ಮುಂತಾದವರು ನಟಿಸಿದ್ದಾರೆ. ಎರಡನೇ ದಿನದಲ್ಲಿ 25,000ಕ್ಕೂ ಹೆಚ್ಚು ವೀಕ್ಷಣೆಯಾಗಿ ಕಮೆಂಟ್ಸ್ಗಳ ಸುರಿಮಳೆ ಸುರಿಸಿದ್ದಾರೆ. ತಮಾಷೆ ವಿಷಯನ ಸಿಎಂ ಕಡೆಯಿಂದ ನನಗೆ ಆದೇಶ ಬರಬೇಕು, ಗೃಹ ಸಚಿವರಿಂದ ನಾನು ಒಪ್ಪಿಗೆ ಪತ್ರ ತರಬೇಕು. ನಾವ್ಯಾರು ಆದೇಶ ಮಾಡೋಕ್ಕಾಗಲ್ಲ. ಎನ್ಕೌಂಟರ್ಗೆ ನ್ಯಾಯಾಲಯ ಇದೆ, ತೀರ್ಮಾನ ಮಾಡುತ್ತೆ. ಅವ್ರಿಗೆ ತಕ್ಕವಾದ ಶಿಕ್ಷೆ ಕೊಡ್ಸೋಣ. ತಪ್ಪು ಮಾಡೋರಿಗೆ ಕಾನೂನು ಶಿಕ್ಷೆ ಕೊಡುತ್ತಾ? ಈ ಹಿಂದೆ ಎಷ್ಟು ಜನ ಹೆಣ್ಮಕ್ಳಿಗೆ ಮೋಸ ಆಗಿಲ್ಲ. ಕಾನೂನು ನಂಬ್ಕೊಂಡ್ರೆ ಈ ಪಾಪಿಗಳಿಗೆ ಶಿಕ್ಷೆ ಆಗಲ್ಲ ಸಾರ್. ಮತ್ತೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಶಶಿ ಅವರೇ? ಮುಂದೊಂದಿನ ಹೆಣ್ಮಕ್ಳನ್ನ ಕಣ್ಣೆತ್ತಿ ನೋಡ್ಬಾರ್ದು ಸರ್. ಅವರು ಆ ತರ ಶಿಕ್ಷೆ ಕೊಡ್ಬೇಕು ಸರ್ ಅವರಿಗೆ. ಸೌಜನ್ಯ, ಲೋಫರ್ಗಳ, ನಾನೇನೋ ಅನ್ಯಾಯ ಮಾಡಿದ್ದೆ ನಿಮ್ಗೆ, ನಾನೇನೋ ಪಾಪ ಮಾಡಿದ್ದೆ ನಿಮ್ಗೆ. ನನ್ ಜೀವನ ಹಾಳು ಮಾಡ್ಬಿಟ್ರಲ್ಲ ಲೋಫರ್ಗಳ, ನನ್ ಜೀವನ ಹಾಳು ಮಾಡ್ಬಿಟ್ರಲ್ಲ. ನಾನು ಹೆಂಗ್ ತಲೆ ಎತ್ಕೊಂಡು ಓಡಾಡ್ಲು? ಹೊರಗಡೆ ಎಲ್ಲ ನನ್ನನ್ನು ಅಸಹ್ಯವಾಗಿ ನೋಡ್ತಾರಲ್ಲೋ. ನಿಮ್ಮ ಮನೆಯಲ್ಲಿ ಯಾರು ಹೆಣ್ಮಕ್ಳು ಇಲ್ವೇನೋ? ನಿಮ್ಮ ಹತ್ತಿರ ತಾಯಿ ಕೂಡ ಒಂದು ಹೆಣ್ಣು ಕಣೋ. ಸರ್, ನನಗೆ ನ್ಯಾಯ ಕೊಡಿಸ್ತೀನಿ ಅಂದ್ರೆ, ಇವರಿಗೆಲ್ಲ ಶಿಕ್ಷೆ ಕೊಡಿಸ್ತೀನಿ ಅಂದ್ರೆ ಏನ್ ಮಾಡೋದು ಹೇಳಿ ಸರ್? ಏನ್ ಶಿಕ್ಷೆ ಕೊಡ್ಬೇಕು ಸರ್? ಹೇಳಿ ಸರ್. ನಮ್ಮಂತ ಹೆಣ್ಮಕ್ಳನ್ನ ಕಣ್ಣೆತ್ ಕೂಡ ನೋಡ್ಬಾರ್ದು. ಹೆಣ್ಮಕ್ಳು ಮೈ ಮುಟ್ಬೇಕು ಅಂದ್ರೆ
1000 ಸಲ ಯೋಚನೆ ಮಾಡಬೇಕು ಸರ್. ಅಂತ ಶಿಕ್ಷೆ ಕೊಡ್ಬೇಕು ಸರ್ ಇವ್ರಿಗೆ. ಏನ್ ಮಾಡೋದು ಹೇಳಿ ಸರ್. ಇದು ಮಚ್ಚು, ಇದು ಸೀಸರು. ಇದು 2ರಲ್ಲಿ ಯಾವ್ದ್ರಲ್ಲಿ ಶಿಕ್ಷೆ ಕೊಡ್ತೀಯೋ ಅದ್ರಲ್ಲಿ ಕೊಡು. ನನ್ನಂತ ಹೆಣ್ಮಕ್ಳ ಮೇಲೆ ಕಣ್ಣಾಕೋ ಇವ್ರಿಗೆ ಇದೇ ಆಯುಧ ಸರಿ ಸರ್. ವರದಿ ಸ್ಪರ್ಧಾ ನ್ಯೂಸ್ ಬೆಂಗಳೂರು.